ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಗಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್.ಡಿ. ತಾಲೂಕಿನ ಎಲೆಉಂಡಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಎಲೆಉಂಡಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ತಾಲೂಕಿನ ಎಲೆಉಂಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ಶೇಖರ ಹೆಬ್ಬಾಳೆಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಎಲೆಉಂಡಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ಶೇಖರರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ತಮಗೂ ನಮಸ್ಕಾರ. ಹಾಗೇನೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನಾವು ಶೇಖರ ಹೆಬ್ಬಾಳೆಯ ಎಲೆಉಂಡಿ ಹಾಡಿ. ಹಾಗೇನೆ ಮೊದಲಿಗೆ ಬಹಳ ಸಂತೋಷ ಶೇಖರರವರೇ. ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿದ ಮುಖಾಂತರ ಈ ಒಂದು ಎಲೆಉಂಡಿ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಾ, ಹಾಗೇನೆ ಏನಾದ್ರು ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೇನೆ ತಾವು ಸೇವಿಸ್ತಕ್ಕಂತ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿ ತಿಳಿಸ್ಕೊಡಲು ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಎಷ್ಟು ವರ್ಷಗಳಿಂದ ಈ ಒಂದು ಎಲೆಉಂಡಿ ಹಾಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಾ ಶೇಖರ್ ಅವರೇ? ಹೇಗಿದೆ ಜೀವನ? ಸರ್, ನಾವು ಎಲೆಉಂಡಿ ಹಾಡಿಯಲ್ಲಿ ಒಂದು 35 ವರ್ಷ ಆಯ್ತು. ನಾನು ಹಿಂದೆ ಎಲ್ಲ ಇದ್ದಿದ್ದು ಭೀಮನಹಳ್ಳಿ ಹಾಡಿ, ಆಮೇಲೆ ಎಲೆಉಂಡಿಗೆ ಬಂದು ಸೇರ್ಕೊಂಡು. ಹಾಡಿಗಳಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಅಲ್ಲಿ ಸ್ವಲ್ಪ ನಮ್ಮ ಹಾಡಿಗಳಲ್ಲಿ ನಾಗರಿಕತೆ ಬೆಳೆದಿದೆ. ನಾವು ಪಕ್ಕದಲ್ಲಿ ನಾಗರಿಕತೆ ಬೆಳೀತಾ ಇರೋರ್ನು ನೋಡ್ಕೊ ಬೆಳೆಯೋದು ಕಷ್ಟ ಇದೆ, ಯಾಕಂದ್ರೆ ಎಜುಕೇಶನ್ ಕುಂಠಿತ ಇದೆ. ಅದರಿಂದ ಬೆಳೆಯೋದು ತುಂಬಾ ಕಷ್ಟ ಇದೆ. ಮತ್ತೆ ಹಾಡಿಗಳಲ್ಲಿ ಇನ್ನೂ ನಮ್ದು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಕಾರ್ಯಕ್ರಮಗಳಾಗಬೇಕು. ಕೆಲವು ಹಾಡಿಗಳಲ್ಲಿ ಇನ್ನೂ ತುಂಬಾ ಸಮಸ್ಯೆಗಳಿವೆ. ಮತ್ತೆ ಮಕ್ಕಳಿಗೆ ತುಂಬಾ ಎಜುಕೇಶನ್ ಆಗಬೇಕು. ಮಕ್ಕಳು ಹೆಚ್ಚು ಕಡಿಮೆ ಒಂದು SLC ಮುಗಿದ ಮೇಲೆ ಜೋಪಾನವಾಗಿ ಓದಿಸಿ ಅವ್ರನ್ನ ಹೊರಗಡೆ ಹಾಕಿದಾಗ ಮಾತ್ರ ಅವು ಒಂದು ಒಳ್ಳೆ ದಾರಿಗೆ ಬರಕ್ ಸಾಧ್ಯ, ಮತ್ತೆ ನಾಗರಿಕತೆಗೆ ಬರಕ್ ಸಾಧ್ಯ. ಅಥವಾ SLC ಓದ್ಬಿಟ್ಟು ಇಲ್ಲೇ ಹಾಡಿಗಳೆಲ್ಲ ಇದ್ರೆ ದುಶ್ಚಟಗಳು ಜಾಸ್ತಿ, ಡ್ರಿಂಕ್ಸು, ಮತ್ತೆ ಈ ಪ್ರತಿಯೊಂದು ಬೇರೆ ಬೇರೆ ತರ ಇರ್ತವೆ. ಅದೆಲ್ಲ ಆಗ್ಬಾರ್ದು ಅಂದ್ರೆ ನಮ್ಮ ಮಕ್ಕಳನ್ನ ನಾವು ದೂರ ಇಡಬೇಕು. ದೂರ ಇಟ್ಟು ಅವ್ರನ್ನ ಎಜುಕೇಶನ್ ಮಾಡಿಸಿದ್ರೆ ನಾಗರಿಕತೆಗೆ ಬರ್ತಾರೆ. ನಮ್ದು ಆಕ್ಚುಲಿ ಟ್ರೈಬಲ್ ಅಲ್ಲಿ ಹೆಚ್ಚು ಕಡಿಮೆ ನಾವು ಕುಂಠಿತ ಆಗಿರೋದು ಎಜುಕೇಶನ್ ಮತ್ತೆ ನಾಗರಿಕತೆಯಲ್ಲಿ ಸ್ವಲ್ಪ ಕಡಿಮೆ ಇದ್ದೀವಿ. ಕೆಲವರು ನಮ್ಮ ನಾಗರಿಕತೆಯಲ್ಲಿ ನಮ್ಮ ಟ್ರೈಬಲ್ ಅಲ್ಲಿ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ಕೆಲವು ಆಚಾರಿದ್ದಾರೆ, ಗಾಡ್ಗಳಿದ್ದಾರೆ, ಅವ್ರ ಮಕ್ಕಳೆಲ್ಲ ತುಂಬಾ ಫಾರ್ವರ್ಡ್ ಇದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಇನ್ ಕೆಲವರು ಮುಂದೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ, ಎಲ್ಲಾ ಸಮಸ್ಯೆಗಳು ತುಂಬಾ ಟ್ರೈಬಲ್ ಅಲ್ಲೇ ಇದೆ. ಈ ಇಂಡಿಯಾದಲ್ಲಿ ಹುಡುಕಿದ್ರೆ ಟ್ರೈಬಲ್ ಸಮಸ್ಯೆ ದೊಡ್ಡದು. ಎಷ್ಟು ವರ್ಷಗಳಾಯ್ತು ಹಾಡಿ ಬಂದು ನೀವು? ನಮ್ಮ 35 ವರ್ಷ. 35 ವರ್ಷ ಅಂದ್ರೆ ತಾವ್ ಹೇಳ್ತಿದ್ದೀರಾ ಈ ಹಾಡಿ ಬಂದು 35 ವರ್ಷಗಳಾಯ್ತು. ಈ 35 ವರ್ಷಗಳಿಂದ ಈ ಹಾಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಾ ಅಂತ. ಹಾಗೆ ತಾವು ಮೊದ್ಲು ಹೇಳ್ತಿದ್ರಿ ಈ ಶಿಕ್ಷಣದ ವ್ಯವಸ್ಥೆ ಬಗ್ಗೆ. ನಮ್ಮ ಹಾಡಿಯಲ್ಲಿ ಆ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಒಂದು ಹಣಕಾಸಿನ ಸಮಸ್ಯೆ ತುಂಬಾ ಇದೆ ಅಂತ. ಹಾಗಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಜವಾಬ್ದಾರಿ ತಗೊಂಡು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಹಾಡಿಯಲ್ಲಿ ಹೇಗೆ? ಇಲ್ಲ, ನಮ್ಮ ಟ್ರೈಬಲ್ ಅಲ್ಲಿ 7ನೇ ಕ್ಲಾಸ್ ಗಂಟ ಕೊಡಿಸ್ತಾರೆ. 8ನೇ ಕ್ಲಾಸ್ಗಳೇ ತಂದೆ ತಾಯಿಗಳೇ ಸ್ವಲ್ಪ ಮೈಂಡ್ ಅಲ್ಲಿ ಕುಂಠಿತ ಆಗಿರ್ತಾರೆ. ಆಗ ಅವು ಮಕ್ಕಳು ಕೂಡ ಅಲ್ಲಿ ಕುಂಠಿತ ಆಗ್ತವೆ. ಅವ್ರನ್ನ ಮಕ್ಕಳನ್ನ ಬೇರೆ ಕಡೆ ಕಳಿಸ್ಬೇಕು, ಓದಿಸ್ಬೇಕು ಅನ್ನೋ ಮನಸ್ಥಿತಿಗಳು ಇನ್ನೂ ಬಂದಿಲ್ಲ. ಅದು ಕೆಲವ್ರು ನೋಡಿ ಕಲಿಯಕ್ಕೂ ಕಷ್ಟ ಇದೆ. ಎಷ್ಟೇ ತರಗತಿವರೆಗೆ ಶಾಲೆ ಇದೆ ನಿಮ್ಮ ಹಾಡಿಲಿ? ನಮ್ಮ ಹಾಡಿಲಿಲ್ಲ, ಊರೊಳಗಡೆ ಒಂದು 5ನೇ ತರಗತಿವರೆಗಿದೆ. 5ನೇ ತರಗತಿ ಬಿಟ್ರೆ ಇಲ್ಲ ಅಣ್ಣೂರು ಹೋಗ್ಬೇಕು, ಇಲ್ಲ ರಾಜಗೌಡ ಹೋಗ್ಬೇಕು, ಇಲ್ಲ ಎಚ್.ಡಿ. ಕೋಟೆ ಹೋಗ್ಬೇಕು. ಹಾಗಿದ್ರೆ ನಿಮ್ಮ ಹಾಡಿಯಲ್ಲಿ ಯಾರಾದ್ರೂ ಯುವಕರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಜಾಸ್ತಿ ಓದಿರೋಂತ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದಾರ? ಇಲ್ಲ, ನಮ್ಮ ಟ್ರೈಬಲ್ ಅಲ್ಲಿ ಸರ್ಕಾರಿ ಹುದ್ದೆ ಅಂದ್ರೆ ನಾನ್ ತಿಳ್ಕೊಂಡಂಗೆ ಎಲ್ಲೂ ಇಲ್ಲ. ವಾಚರ್ಗಳೊಂದು ಅಷ್ಟು ಆಗಿದ್ದಾರೆ. ಅದೇ ನಮ್ಗೆ ಡಿ ಗ್ರೂಪ್ ನೌಕರರು ಒಂದು ಖುಷಿ ಪಡೋ ಅಂತ ವಿಷಯ. ಇನ್ನು IAS, KS, IPS ಇವೆಲ್ಲ ಕನಸಿನ ಮಾತು. ಅದೆಲ್ಲ ಹೋಗ್ಬೇಕಂದ್ರೆ ಇನ್ನೂ ಹೆಚ್ಚು ಕಡಿಮೆ ಇನ್ನೂ ಒಂದು 50 ವರ್ಷ ಕಳಿಬೇಕು ಅನ್ಕತೀನಿ. ತಕ್ಕ ಮಟ್ಟಿಗಾದ್ರೂ ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡು ತಮ್ಮ ಕಾಲ ಮೇಲೆ ಜೀವನ ಮಾಡಕ್ಕೆ ಅನುಕೂಲ ಆಗ್ತಿದೆ.
ಈಗ ಶಿಕ್ಷಣ ಪಡ್ಕೊಂಡ್ರೆ ಜೀವನ ಮಾಡಕ್ಕೆ ಅನುಕೂಲತೆ ಇದೆ. ಅದೊಂದು ತುಂಬಾ ಅನುಕೂಲತೆ. ಶಿಕ್ಷಣ ಭಾರಿ ಮುಖ್ಯ. ಶಿಕ್ಷಣ ಇಲ್ಲ ಅಂದ್ರೆ ನಾವು ಲಾಸ್ಟ್ ಅನಾಗರಿಕರಾಗಿ ಬದುಕಲೇಬೇಕಾಗಿದೆ. ಹಾಗೆಯೇ ಶೇಖರ್ ಅವರು ಇವಾಗ ಕೆಲವೊಂದು ಹಾಡಿಗಳು ನೋಡ್ತಾ ಇರ್ತೀವಿ. ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನು ಕೂಡ ನೋಡ್ತಾ ಇದ್ದೀವಿ. ಶಿಕ್ಷಣದಿಂದ ಮಕ್ಕಳಿಗೆ ತುಂಬಾ ವಂಚಿತರಾಗ್ತೀನಿ ಗೊತ್ತಿರು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವುಗಳು? ಸರ್, ಅಂತವ್ರು ತಮ್ಮ ಮಕ್ಕಳನ್ನ ಕರ್ಕೊ ಹೋಗೋದ ಅವರು ಆಕ್ಚುಲಿ ತಮ್ಮ ಮಕ್ಕಳನ್ನೆಲ್ಲ ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಹೊರಗಡೆ ಕರ್ಕೊ ಹೋದ್ರೆ ಅವ್ರ ಜೀವನನೂ ಹಾಳು, ತಂದೆ ತಾಯಿಗಳ ಜೀವನ ಮೊದಲೇ ಹಾಳಾಗಿರ್ತದೆ. ಬಟ್ ಮಕ್ಕಳನ್ನಾರು ಹಾಸ್ಟೆಲ್ಗೆ ಹಾಕಿದ್ರೆ ಅವು ಎಲ್ಲೋ ಒಂದ್ ಕಡೆ ಓದಿ ಅಟ್ಲೀಸ್ಟ್ SLC ಮಾಡ್ಕೊಂಡು PUC ಮಾಡ್ಕೊಂಡು ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡ್ರೆ ಅವ್ರ ಜೀವನ ಮಾಡ್ಬಿಡ್ತಾರೆ, ಭವಿಷ್ಯ ರೂಪಿಸ್ಕೋಬಹುದು. ಇಲ್ಲ ತಂದೆ ತಾಯಿಗಳೇ ದಾರಿ ತಪ್ಪಿಸ್ತಾರೆ, ತುಂಬಾ ಕಷ್ಟ ಇದೆ. ತಂದೆ ತಾಯಿಗಳು ಯಾವತ್ತೂ ಮಕ್ಕಳನ್ನ ದಾರಿ ತಪ್ಪಿಸಬಾರ್ದು. ನಾವು ಆಕ್ಚುಲಿ ಮಕ್ಕಳನ್ನ ದಾರಿ ತಪ್ಪಿಸಿಲ್ಲ, ಓದಿಸ್ತಾ ಇದ್ವಿ. ನೀವು ಎಷ್ಟು ತರಗತಿವರೆಗೆ ಓದಿದ್ದೀರಾ? ನಾನು ಸರ್ BA ಮುಗಿಸ್ದೆ. ನಾನು 93, 94 ಅಲ್ಲಿ BA ಮುಗಿಸ್ದೆ. ಬಟ್ ಜಾಬ್ಗೆ ನಾನು ಎಲ್ಲಾ ಕಡೆ ಆಗ ನಮಗೆ ಪರ್ಸೆಂಟೇಜ್ ಇಲ್ಲ. ನಮ್ಗೆ ಯಾಕೆ ಪರ್ಸೆಂಟೇಜ್ ಇಲ್ಲ ಅಂದ್ರೆ ನಮಗೆ ಇದು ಗೊತ್ತಿಲ್ಲ. ನಾವು ಪರ್ಸೆಂಟೇಜ್ ತಕೊಂಡ್ರೆ ಈ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೋದು, ಆಗಿರ್ಬೋದು, ಈಗಿರ್ಬೋದು. ಆ ಮನಸ್ಥಿತಿ ನಮಗಿಲ್ಲ. ಏನೋ BA ಮಾಡಬೇಕು, ಜಸ್ಟ್ ಪಾಸು BA. ಅದರಿಂದ ನಮಗೆ ಸರ್ಕಾರಿ ಕೆಲಸದಲ್ಲಿ ಇದು ಮಾಡೋಕ್ಕಾಗಲ್ಲ. ಈಗಂತೂ ನಾವು ಟ್ರೈಬಲ್ ಅನ್ನೋದು ಒಂದು ಹೆಸರು ಅಷ್ಟೇ. ಕಾಂಪೀಟ್ ಮಾಡಿಲ್ಲ ಅಂದ್ರೆ ಯಾವ್ದ್ರಲ್ಲಿ ಸಿಗಲ್ಲ ನಮಗೆ ಜಾಬ್. ಕಾಂಪೀಟ್ ಈಗ ಹೆಚ್ಚು ಕಡಿಮೆ ನಮಗೆ 52 ಕ್ಯಾಟಗಿರಿ ಇದೆ. 52 ಕ್ಯಾಟಗಿರಿಲಿ ಎಲ್ಲಿ ನಾವು ಕಾಂಪೀಟ್ ಮಾಡೋದು? ಅದರಲ್ಲಿ ನಾವು ತುಂಬಾ ಬ್ಯಾಕ್ ಇದ್ವಿ. ನಮ್ಗೆ ಸರ್ಕಾರ ಏನಾದ್ರು ಮನಸ್ಸು ಮಾಡಿ ಟ್ರೈಬಲ್ಗೆ ಆದ ಕೆಲಸ ಕೊಟ್ಟರೆ ಕೆಲವು ಮನೆಗಳು ಉಳ್ಕೊತವೆ. ಇಲ್ಲಾಂದ್ರೆ ಟ್ರೈಬಲ್ನ ಅದೊಂದು ಗತಿಗೆ ತಳ್ಬೇಕಾಯ್ತದೆ, ಸರ್ಕಾರದವರೇ ತಳ್ಬೇಕಾಯ್ತದೆ. ಏನಿವತ್ತು ನಮಗೆ ಮೊಟ್ಟೆ ನ್ಯೂಟ್ರಿಷನ್ ಕೊಡೋದಲ್ಲ ಇಂಪಾರ್ಟೆಂಟ್. ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಮತ್ತೆ ಟ್ರೈಬಲ್ಗಳಿಗೆ ವ್ಯವಸಾಯದ ಬಗ್ಗೆ ಅರಿವು ಮೂಡಿಸ್ಬೇಕು. ಇಂಥವೆಲ್ಲ ಕಾರ್ಯಕ್ರಮ ಸರ್ಕಾರದಿಂದ ಮಾಡಬೇಕು. ಸರ್ಕಾರದವರೇ ಮಾಡಿಲ್ಲ ಅಂದ್ರೆ ಇನ್ನು ಆಡಿಯೋರು ಎಲ್ಲಿಂದ ಮಾಡೋರು? ಹಾಗೆ ಈ ಒಂದು ಯಲವುಂಡಿ ಆಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹಾಗೆ ಎಷ್ಟು ಕುಟುಂಬಗಳಿದ್ದಾರೆ ಈ ಆಡಿಯಲ್ಲಿ? ಸರ್, ಇಲ್ಲಿ ಕುರುಬೋಡಸು ಮತ್ತೆ ಜೇನು ಕುರುಬ, SC ಎಲ್ಲ ಒಟ್ಟಿಗೆ ಇದ್ದಾರೆ. ಎಲ್ಲ ಕುಟುಂಬಗಳು ಒಟ್ಟಾರೆ ಬರ್ಬೇಕಂದ್ರೆ ಒಂದು 75 ಕುಟುಂಬ ಇದೆ. ಅದರಲ್ಲೇ ನಮ್ JKದು ಒಂದು 17 ಕುಟುಂಬ ಇದೆ. ಅಂದ್ರೆ ಈ ಒಂದು ಯಲವುಂಡಿ ಆಡಿಯಲ್ಲಿ ಒಟ್ಟು 75 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ 3-4 ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ತಾವು ಜೇನು ಕುರುಬ ಜನಾಂಗ? ನಾವು ಜೇನು ಕುರುಬ ಜನಾಂಗಕ್ಕೆ ಸೇರಿದ್ದೇವೆ. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಆಡಿಯಲ್ಲಿ? ಸರ್, ಹಿಂದೆ ಕೂಲಿ ಮಾಡ್ತಿದ್ದ. 1-2 ಎಕರೆ ಜಮೀನಿತ್ತು. ಈಗ ಕೆಲವರು ಸ್ವಲ್ಪ ನಾಗರಿಕತೆ ಇರೋರು ಜಮೀನ್ ಮಾಡ್ತಾರೆ. ಇನ್ನೆಲ್ಲ ಬೇರೆ ಬೇರೆಯವರು ನಮ್ಮ ಜಮೀನುಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಗುತ್ತಿಗೆ ತಕೊಂಡು. ನಮ್ಗೆ ಇನ್ನೇನಿಲ್ಲ, 1-2 ಎಕರೆ ಬೇರೆಯವ್ರು ಕೊಟ್ಬಿಟ್ಟು ಇನ್ನೆಲ್ಲ ಇದು ಮಾಡ್ತೀವಿ. ವ್ಯವಸಾಯ ಮಾಡ್ತೀನಿ ಅಂದ್ರೆ ಟ್ರೈಬಲ್ಗಳಿಗೆ ಕೆಲವು ಬುದ್ಧಿವಂತರಿಗೆ 2 ಎಕರೆ 1 ಎಕರೆ ಎಲ್ಲ ಸಾಲಲ್ಲ. ಸರ್ಕಾರ ಕೊಡೋದು ಜಮೀನು ಸಾಲದು ಇಲ್ಲ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಈಗ ಲೆಕ್ಕ ಹಾಕಳಿ, 1 ಎಕರೆಗೆ ವರ್ಷಕ್ಕೆ ಏನು ಕಷ್ಟಪಟ್ಟು ಬೆಳೆದ್ರೆ ಒಂದು 50-60 ಸಾವಿರ ಖರ್ಚು ಕಳೆದು 50-60 ಸಾವಿರ ಸಿಗ್ಬೋದು. 50-60 ಸಾವಿರದಲ್ಲಿ ಇವತ್ತೆಲ್ಲಿ ಒಂದು ಮನೆ ಸಂಸಾರ ಸಾಗಬೇಕು ಅಂದ್ರೆ 15 ಸಾವಿರ ಇಲ್ದಾನೆ ಸಾಗ್ಸಕ್ಕಾಗಲ್ಲ. 15 ಸಾವಿರ ಇಲ್ದಾನೆ ಒಂದು ಸಂಸಾರ ತಿಂಗಳಲ್ಲಿ ಹೋಗಲ್ಲ. ಮಕ್ಕಳ ಎಜುಕೇಶನ್ ಅಂತೆ, ಊಟ ತಿಂಡಿ, ಮನೆ ಸಾಮಾನು ಇವೆಲ್ಲ. ಆದ್ರೂ ನಮ್ಮ ಟ್ರೈಬಲ್ಲಿ ಇರೋದನ್ನ ಬಳಸ್ಕೊಂಡು ಬದುಕ್ತಾರಲ್ಲ, ಅದು ದೊಡ್ಡ ಸಂತೋಷ. ಇರೋದ್ರಲ್ಲಿ ಜೀವನ ಮಾಡ್ತಾರಲ್ಲ, ಅದು ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ಅವರು ನಮ್ಮಲ್ಲಿ ಟ್ರೈಬಲ್ ಅಲ್ಲಿ ಸಾಲ ಮಾಡಿ ಬೇರೆಯವ್ರ ಕೈಲಿ ಬಯಸ್ಕೊಳ್ಳೋದು, ಈ ಗುಣಗಳಂತೂ ಇಲ್ಲ. ಸರ್, ನಾನು ಹತ್ತಿ ಆಗ್ತಿದ್ದೆ. ಆಮೇಲೆ ಕಾಲಕ್ರಮಣ ಇಲ್ಲಿ ಊರವರೆಲ್ಲ ನೋಡಿ ಸ್ವಲ್ಪ ಅವರು ಹೊಗೆ ಹಾಕ್ತಿದ್ರಲ್ಲ, ನಾವು ಸ್ವಲ್ಪ ಹೊಗೆ ಹಾಕೊಳ್ಳೋಣ ಅನ್ನೋ ಲೆವೆಲ್ ಬಂದು ಈಗ ನಾನು 1 ಎಕರೆ ಹೊಗೆ ಹಾಕ್ತಿದ್ದೀನಿ. ಜಮೀನಿಲ್ಲ ಹೆಚ್ಚಿಗೆ, 1 ಎಕರೆನಾರು ಹೊಗೆ ಹಾಕೊಂಡು ಕಾಲ ಕಳಿಗೆ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಶೇಖರ್ ಅವರೇ, ಈ ಆಡಿ ಪುನರುತ್ಥಾನ ಆಗಮನ ಅಂದ್ರೆ ಆಡಿ ಬರಕ್ಕಿಂತ ಮುಂಚೆಗೆ ತಾವು ಮೊದಲು ಎಲ್ಲಿ ಜೀವನವನ್ನ ಮಾಡ್ತಿದ್ರಿ? ಸರ್, ನಾ ಈ ಆಡಿಗೆ ಬರಕ್ ಮುನ್ನ ನಾನು ಭೀಮನಹಳ್ಳಿ ಆಡಿಲಿದ್ದೆ. ಭೀಮನಹಳ್ಳಿ ಆಡಿಲಿ ತಾಯಿ ಒಬ್ರು ಅಡಿಗೆ ಅವರು. ಅವರಿಂದ ಸ್ವಲ್ಪ ನಾನು ಓದ್ಕೊಳಂಗಾಯ್ತು, ಕಲ್ತ್ಕೊಂಡಂಗಾಯ್ತು. ಅಂದ್ರೆ ತಾಯಿ ಜೊತೆ ಇದ್ದರೆ ಕಲಿತಿರ್ಲಿಲ್ಲ. ನಾನು ಹೊರಗಡೆ ಓದೋದ್ಮೇಲೆ ಬಿಳಿಗಿರಂಗನ ಬೆಟ್ಟಕ್ಕೆ ಹೋದ್ಮೇಲೆ ಸ್ವಲ್ಪ ನನಗೆ ನಾಗರಿಕತೆ ಬಂತು. ಅಲ್ಲಿ ನಾನು ಆಗಿರ್ಬೇಕು, ಈಗಿರ್ಬೇಕು ಅಂತ. ಕೊನೆಗೆ ಜಾಬ್ಗೆ ಹೋಗಕ್ಕಾಗಿಲ್ಲ, ನಾಗರಿಕತೆ ಬೆಳೆಸ್ಕೊಂಡೆ. ಇಲ್ಲಾಂದ್ರೆ ನಾನು ಹಾಡಿನಲ್ಲಿ ನಾನು ಹೆಚ್ಚು ಕಡಿಮೆ ವಿದ್ಯಾವಂತ ಆಗಿದ್ರು ಸ್ವಲ್ಪ ಡ್ರಿಂಕ್ಸ್ ಇತ್ತು. ಅದೆಲ್ಲ ಸ್ವಲ್ಪ ಕೆಲವು ಕಾಲಕ್ರಮೇಣ ಜನ ನೋಡಿ ನಾವು ಹಿಂಗೆ ಕುಡ್ಕೋದ್ರೆ ನಾವು ಹಾಳಾಯ್ತೀವಿ, ನಮ್ಮ ಜೀವನ ಹಾಳಾಯ್ತಿದೆ. ಮತ್ತೆ ಆಗ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಆಗಿ ಸುಸ್ತಾಗೋದು ಇಂಥವೆಲ್ಲ ಆಯ್ತಿತ್ತು. ಆಮೇಲೆ ಅಲ್ಲಿಗೆ ಅದು ಬಿಟ್ಟು ಮಾಮೂಲಿ ನಾರ್ಮಲ್ ಆಗಿ ಜನಗಳೊಟ್ಟಿಗೆ ಇದ್ದೀನಿ, ಟ್ರೈಬಲ್ ಒಟ್ಟಿಗೆ. ತಾವು ಏನಾದ್ರು ಕಾಡಿನಲ್ಲಿ ಜೀವನ ಮಾಡ್ತಿದ್ದೀರಾ ಮೊದಲು? ಹೇಗೆ ಸರ್, ನಾನು 75, 80 ನಾವು ಕಾಡೆಲ್ಲ ಇದ್ದಿದ್ದು. ಕಾಡಲ್ಲಿ ಜೀವನ ಕಾಡಲ್ಲೇ ಜೀವನ.
ಹಾಗಿದ್ರೆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಒಂದು ಅಯ್ಯೋ, ಕಾಡಿನ ಜೀವನ ಏನ್ ಸಹ ಅದು ತುಂಬಾ ಚೆನ್ನಾಗಿತ್ತು. ಆಗ ತುಂಬಾ ಹಣ್ಣು ಹಂಪಲ ಗೆಣಸು ಎಲ್ಲ ಭಾರಿ ಹೇರಳವಾಗಿ ಸಿಗ್ತಿತ್ತು. ಈಗ ಎಲ್ಲ ಔಷಧಿ ಹೊಡೆದು ಆ ವಾತಾವರಣಕ್ಕೆ ಕಾಡಲ್ಲಿ ಸಿಗ್ತಾ ಇಲ್ಲ. ನಮಗೆ ಬೇರೆ ಬೇರೆ ತರ ಹಣ್ಣುಗಳು, ಜೇನುತುಪ್ಪ, ಈ ಜೇನುತುಪ್ಪ ಕರಳೆ ಇವೆಲ್ಲ ನಂಚ್ಕೊಂಡೆ ತಿನ್ಬಿಡೋರು ನಮ್ಮ ಟ್ರೈಬಲ್. ಜೇನುತುಪ್ಪ ಕರಳೆ ಮತ್ತೆ ಹಸಿಲೆ ತಿನ್ಬಿಡೋರು. ಆ ಹೊಟ್ಟೆ ತಡಿರ್ಲಿಲ್ಲ. ಆಗೆಲ್ಲ ಊಟ ಸಿಗ್ಬೇಕಾರೆ ವಾರಕ್ಕೊಂದಿನ ಮುದ್ದೆ ಇರ್ಬೋದು. ಅದು ಬಿಟ್ರೆ ಇನ್ನ ಸೊಪ್ಪು, ಗೆಣಸು, ಅದು ಭಾರಿ ಆರೋಗ್ಯವಾಗಿತ್ತು. ಈಗಂತೂ ಇತ್ತೀಚೆಗೆ ಈ ಸಿಟಿಗಳಲ್ಲಿ ಜಂಕ್ ಫುಡ್ ತಿಂದು ತಿಂದು ಎಲ್ಲ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ಪ್ರತಿಯೊಬ್ರು. ಏನಿವತ್ತು ಅವರೇ ಸರಾಸರಿ ಒಂದು 60 ವರ್ಷ ಬದುಕೋದು ಕಷ್ಟ ಮನುಷ್ಯ. ಯಾರೋ 70 ಹಿಂದೆ ಹುಟ್ಟಾರೆ ಅವ್ರಿಗೆಲ್ಲ ಸ್ವಲ್ಪ ಆರೋಗ್ಯ ಇನ್ನೂ ಚೆನ್ನಾಗಿದೆ. ಅವ್ರು ತಿಂದವ್ರೆ ಆಳು ತುಂಬೆ ಸೊಪ್ಪು, ಅದು ಯಾವ್ಯಾವ್ದೋ ಸೊಪ್ಪುಗಳು, ಸೀಗೆ ಸೊಪ್ಪೆಲ್ಲ ತಿಂದು ಭಾರಿ ಚೆನ್ನಾಗವ್ರೆ ನಮ್ಮ ಟ್ರೈಬಲಲ್ಲಿ. ನಮ್ಮ ಟ್ರೈಬಲಲ್ಲಿ ಇನ್ನು ಸ್ವಲ್ಪ ನಾಗರಿಕತೆ ಬಂದ್ಬಿಟ್ರೆ ನಾವು ಖುಷಿ ಪಡೋಂಥ ವಿಷಯ. ಅಂದ್ರೆ ಹಿಂದಿನ ಕಾಲದಲ್ಲಿ ಅಲ್ಲಿ ಕಾಡಿನಲ್ಲಿದ್ದಾಗಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ಸೇವನೆ ಮಾಡ್ತಿದ್ರಿ ಸರ್? ಗೆಣಸು, ಜೇನುತುಪ್ಪ, ಕರಳೆ, ಹಣ್ಣುಗಳು, ಸೊಪ್ಪು ಇವೆಲ್ಲ ಕಿತ್ಕೊಂಡ್ಬಂದು ಜೀವನ ಮಾಡ್ತಿದ್ರು. ಅಂದ್ರೆ ಕಾಡೊಳ ಕಡೆ ಹೋಗಿ ಕಾಡೊಳಗಡೆ. ಆಗೆಲ್ಲ ಫಾರೆಸ್ಟ್ನವ್ರು ಇರ್ಲಿಲ್ಲ ಬಿಡಿ. ಫಾರೆಸ್ಟ್ನವ್ರು ನಾವು ನೋಡೇ ಇರ್ಲಿಲ್ಲ. ನಾನು ಹೆಚ್ಚು ಕಡಿಮೆ 80 ಬರೋವರೆಗೂ ನಾನು ಫಾರೆಸ್ಟ್ನವ್ರು ನೋಡಿರ್ಲಿಲ್ಲ. ನಮ್ದೇ ಬಂದಂಗೆ, ನಮ್ಮ ಇಷ್ಟ ಬಂದಂಗೆ ಕಾಡು 1 ಕಿಲೋಮೀಟರ್ ಎಲ್ಲ ಹೋಯ್ತಿದೋ, 10 ಕಿಲೋಮೀಟರ್ ಹೋಯ್ತಿದೋ. ಆಗೇನು ಹುಲಿ ಕಾಟ, ಆನೆ ಕಾಟ ಇರ್ಲಿಲ್ಲ. ಈಗ ಹುಲಿ ಆನೆಗಳೆಲ್ಲ ಆಡಿಗೆ ಬರ್ತವೆ, ಆಡಿ ಗುಡಿಸ್ಲೇ ಎತ್ತಾಗ್ಬಿಟ್ಟೋಯ್ತವೆ. ನೋಡಿ ಇವಾಗ ಭಾರಿ ತುಂಬಾ ಚೇಂಜ್ ಆಯ್ತು. ನಮ್ದು 75ನೇ ಇಸ್ವಿಗೂ ಈಗೂ ಭಾರಿ ವ್ಯತ್ಯಾಸ ಆಗೋಯ್ತು. ಇವತ್ತು ತಾವ್ ಹೇಳ್ತಿದ್ರಿ ಕಾಡ್ಗೋಗಿ ನಾವು ಈ ರೀತಿ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ಸೇವನೆ ಮಾಡ್ತಾ ಇದ್ದಂತ. ಇವಾಗ ಈ ರೀತಿ ಕಾಡೊಳಕ್ಕೆ ಹೋಗಿ ಈ ರೀತಿ ಗೆಡ್ಡೆ, ಗೆಣಸು, ಸೊಪ್ಪಾಗಿರ್ಬೋದು, ಈ ರೀತಿ ಆಹಾರ ಪದಾರ್ಥಗಳನ್ನ ಕೀಳುವಾಗ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರಂತ ಸನ್ನಿವೇಶ ನಡೀತಿದಾವೆ ಹೇಗೆ? ಅದು ಪ್ರಾಣಿಗಳು ಎದುರಿಗೆ ಬಂದಿವೆ. ಅದು ಟ್ರೈಬಲ್ಗೆ ಗೊತ್ತಿರುತ್ತೆ ತಪ್ಸ್ಕೊಳ್ಳೋದು ಹೇಗೆ ಅಂತ. ಯಾವ ದಿಕ್ಕಲ್ಲಿ ಬಂದ್ರೆ ಯಾವ ದಿಕ್ಕಲ್ಲಿ ತಪ್ಸ್ಕೋಬೇಕು ಅನ್ನಂತ ನಮ್ಗೆ ತಂದೆ ತಾಯಿಗಳೇ ಕಲ್ಸಿರ್ತಾರಲ್ಲ. ಹಿಂಗ್ ಬಂದ್ರೆ ಹಿಂಗ್ ಓಡಿ, ಈ ತರ ಮಾಡಿ, ಈ ತರ ಎಲ್ಲ. ಆ ತರ ಟ್ರೈಬಲ್ಗಳಲ್ಲಿ ಗುಣ ಬಂದಿರುತ್ತೆ. ಕಾಡಲ್ಲಿ ಹೆಂಗ್ ತಪ್ಸ್ಕೋಬೇಕು, ಯಾವ ಪ್ರಾಣಿನ ದೂರ ಇರ್ಬೇಕು, ಅವೆಲ್ಲ ಟ್ರೈಬಲ್ಗೆ ಹುಟ್ಟುಗುಣದಿನ ಬಂದಿರ್ತದೆ. ಅದೇ ತಂದೆ ತಾಯಿಗಳು ಹೇಳಕ್ ಮುನ್ನ ಮಕ್ಳು ಕಲ್ತೇ ಬಿಟ್ಟಿರ್ತಾರೆ. ಅದ್ರ ಪ್ರಾಣಿಗಳು ನಿಮ್ ಎದುರು ಬಂದ್ರು ಕೂಡ ಪ್ರಾಣಿಗಳಿಂದ ಯಾವ ರೀತಿ ತಪ್ಪಿಸ್ಕೊಳ್ಳೋದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತೈತೆ? ಗೊತ್ತಾಯ್ತಿತ್ತು. ನಮ್ಮ ಟ್ರೈಬಲ್ಗಳು ಆಕ್ಚುಲಿ ಆಗ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಸಾಯ್ಲಿಲ್ಲ. ಈಗ ಕೆಲವು ಆನೆಗಳಲ್ಲಿ ಸಾಯ್ತಾ ಇದಾರೆ, ಹೊಲ ಕಾಯ್ತಾರಲ್ಲ, ಈಗ ಮಾತ್ರ ಸಾಯ್ತಾ ಇರೋದು. ಆಗೆಲ್ಲ ಪ್ರಾಣಿಗಳಲ್ಲಿ ನಮ್ಮ ಟ್ರೈಬಲ್ ಸತ್ತಿರೋದೇ ನೋಡಿರ್ಲಿಲ್ಲ. ಈಗ ಇತ್ತೀಚೆಗೆ ಆಗ ಹುಲಿ ಇದ್ರು ಪಕ್ಕನೆ ಹೋಗೋರು, ಆನೆ ಇದ್ರು ಪಕ್ಕನೆ ಹೋಗೋರು. ಆಮೇಲೆ ಆನೆನ ಈ ನಮ್ಮ ಟ್ರೈಬಲ್ಗಳು ಈ ದನ ಅಟ್ಟಂಗ್ ಅಟ್ಟರು. ಈಗ ಅಟ್ಟೋದು ಕಷ್ಟ ಇದೆ. ಈಗ ಅಟ್ಟಿದ್ರೆ ಮೇಲೆ ಬೀಳ್ತವೆ. ಇದನ್ನ ಕಾಲದಲ್ಲಿ ಕಾಡಿನ ಜೊತೆಗೆ, ಆ ಕಾಡಿನಲ್ಲಿರುವಂತ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನ ಸಾಗಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಿದ್ದೆ. ಏನೋ ನಿಮ್ಗೆ ಇಂಥ ಪ್ರಾಣಿಗಳು ಬರ್ತಿದ್ದೇವೆ ಅಂತ ಗೊತ್ತಾಗ್ತಿತ್ತು ಅವಾಗ? ಇಲ್ಲ, ನಮ್ಗೆ ಏನಪ್ಪಾ ಅಂದ್ರೆ ಆನೆಗಳು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರದಲ್ಲಿದ್ರೆ ಇಲ್ಲೇ ವಾಸನೆ ಹೊಡಿತಿತ್ತಲ್ಲ. ಆನೆ ಇಂಥ ಜಾಗದಲ್ಲವೆ, ಇಂಥ ಕೆರಲ್ಲವೆ, ಬದಿ ವಾಸನೆ ಹೊಡಿತಿತ್ತು. ಅದು ಗಾಳಿ ಬೀಸ್ತಾರೆ ಸಾಕು ನಮ್ಗೆ ಆಗಲೇ ಆನೆ ಇಂಥ ಜಾಗದಲ್ಲವೆ, ಇಂಥ ಕೊರೆಲ್ಲ ಆನೆ ನಿಂತದೆ. ಆಕ್ಚುಲಿ ನಾವು ಅಲ್ಲಿ ಹೋಗಿ ನೋಡಿದಾಗ ಅದು ಆನೆ ಅಲ್ಲಿ ಇರ್ತಿತ್ತು. ಅದನ್ನೇ ನಮ್ಮ ಟ್ರೈಬಲ್ ಗುಣ ಅನ್ನೋದು. ಅಂದ್ರೆ ಎಷ್ಟೇ ದೂರದಲ್ಲಿದ್ರು ಕೂಡ ವಾಸನೆ ಮುಖಾಂತರ ಕಂಡಿಡಿದ್ರು. ಹುಲಿ, ಆನೆ ಇವೆಲ್ಲ ಅವ್ರು ವಾಸನೆ ಮುಖಾಂತರನೇ ಕಂಡುಹಿಡಿತಿದ್ರು. ವಾಸನೆ ಈ ಕಡೆ ಎಲ್ಲ ಹುಲಿ ಹೋಗಿರ್ಬೇಕು, ವಾಸನೆ ಹೊಡಿತದೆ ಅನ್ನೋದು. ಹಾಗೆಲ್ಲ ಭಾರಿ ನಮ್ಮ ಟ್ರೈಬಲ್ ಅಲ್ಲಿ ಬುದ್ಧಿವಂತರಿದ್ರು. ಟ್ರೈಬಲ್ ಮಕ್ಕಳಿಗೆ ಮೈಂಡ್ ಗಟ್ಟಿ ಇದೆ. ಸ್ವಲ್ಪ ಎಜುಕೇಶನ್ಲಿ ಬಂದು ಹೊರಗಡೆ ನಿಂತ್ಬಿಟ್ರೆ ಅವ್ರನ್ನ ಸೋಲ್ಸೋರು ಯಾರು ಇಲ್ಲ. ಆದ್ರೆ ಅದು ಬಳಕೆ ಆಯ್ತೇ ಇಲ್ಲ. ಅದು ಯಾವಾಗ ಆಯ್ತದ? ನಮ್ಗೇನಪ್ಪ ಅಂದ್ರೆ, ನನ್ಗೆ ಕೆಲವು ಸಂಘ ಸಂಸ್ಥೆಗಳು, ಈಗ ವಿವೇಕಾನಂದ ಬಂದು, ಮತ್ತೆ ಈ ಕೆಲವು ಯಾವ್ಯಾವ ಸಂಸ್ಥೆಗಳು, 100 ಸಂಸ್ಥೆಗಳು ನಮ್ಮ HD ಕೋಟೆ ತಾಲೂಕಲ್ಲಿ ಬಂದು. ಆದ್ರೆ ಅವ್ರು ಮಾಡಬೇಕಾಗಿದ್ದು ನಮ್ಮ ಟ್ರೈಬಲ್ಗೆ ಎಜುಕೇಶನ್ ಕೊಡ್ಬೇಕಾಗಿತ್ತು. ಎಜುಕೇಶನ್ ಕೊಟ್ಟಿದ್ರೆ ಅವ್ರು ಹೆಚ್ಚು ಕಡಿಮೆ ನಾನ್ ತಿಳ್ಕೊಂಡಂಗೆ 75ನೇ ಇಸ್ವಿಯಿಂದನೂ ಬಂದವ್ರೆ. ನಮ್ಗೆ ಡಾಕ್ಟರ್ ಪಾಯೇಜ್ ಅಂತ ನಮ್ಗೆ ಅವಾಗಿಂದು ಗೊತ್ತಿತ್ತು. ಅವರೆಲ್ಲ ಒಂಚೂರು ಎಜುಕೇಶನ್ ಕೊಟ್ಟಿದ್ರೆ ಇವತ್ತು ನಮ್ಮ ಟ್ರೈಬಲ್ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳಿರೋರು. ಬಟ್ ಏನಕ್ಕೋ ಏನ್ ಕಾರಣ ಅನ್ನೋದು ಗೊತ್ತಿಲ್ಲ. ನಮ್ಮ ಟ್ರೈಬಲ್ ಮಕ್ಕಳಿಗೆ ಇನ್ಮುಂದೆ ಯಾರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಓದಂತ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಮಾಡೋ ಅಂಥವ್ರಿಗೆ ಈಗಲೂ ಇದ್ದಾರೆ. ಎರವಸ್ಸು, ಬೆಟ್ಟಕುರುಬ, ಜೇನ್ ಕುರುಬ ಎಲ್ಲರಲ್ಲೂ ಇದ್ದಾರೆ. ನಮ್ಮ ಜೇನ್ ಕುರುಬರಲ್ಲಿ BSc ಮಾಡಿರೋರು, BA ಮಾಡಿರೋರು, BCom ಮಾಡಿರೋರು ಎಲ್ಲ ಅವರೇ. ಟ್ರೈಬಲ್ ಹುಡುಗಿ ಭೀಮನಹಳ್ಳಿಲಿ LLB ಕ್ಲೋಸ್ ಮಾಡಿ ಈಗ ಲಾ ಪ್ರಾಕ್ಟೀಸ್ಗೆ ಹೋಗ್ತಾ ಇದೆ. ಅವೆಲ್ಲ ಈಗ ಸ್ವಲ್ಪ ಮೇಲ್ ಬರ್ತಿದ್ರೆ. ಈಗ ಆ ಹುಡುಗಿ ನೋಡಿ ಭೀಮನಹಳ್ಳಿ ಆಡಿಲಿ ಈಗ ಇನ್ನೊಂದಷ್ಟು ಜನ ಓದ್ತಾರೆ. ಹಂಗಾಗ್ಬಿಟ್ರೆ ಅಂಥವಕ್ಕೆಲ್ಲ ಈ ಸಂಸ್ಥೆಗಳು ಸಪೋರ್ಟ್ ಮಾಡ್ಬಿಟ್ರೆ ಟ್ರೈಬಲ್ ಮೇಲ್ ಬರ್ತಾರೆ. ಸಂಸ್ಥೆಗಳು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಟ್ರೈಬಲ್ ಮೇಲ್ ಬರೋದು ತುಂಬಾ ಕಷ್ಟ ಇದೆ. ಅದೇ ಕೆಲವೊಂದು ನಿಮ್ಮ ಜನಾಂಗದಲ್ಲೂ ಕೂಡ ಮಕ್ಕಳುಗಳು ಒಳ್ಳೆ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದೌದು, ಉತ್ತಮವಾದ ಶಿಕ್ಷಣ ಪಡ್ಕೊತಾರೆ. ನನ್ಗೆ ತಂದೆ ತಾಯಿಗಳೇನಿಲ್ಲ, ಗುರಿ SLC ಮುಗಿಸಿ ಅವ್ರು ಹೊರಗಡೆ ಹಾಕ್ಬಿಟ್ರೆ ಅವ್ರ ಎಜುಕೇಶನ್ ಹೊರಗಡೆ ನೋಡ್ತಿದ್ದಂಗೆ ಅವ್ರು ಕಲ್ತ್ಕೊ ಬಂದ್ಬಿಡ್ತಾರೆ. ಹೊರಗಡೆ ಹೋಗಿ ಯಾರು ಕಲಿತಾರೆ?
ನಾನು ಎಜುಕೇಶನ್ ಮಾಡುವಾಗ ನನಗೆ 7ನೇ ಕ್ಲಾಸಲ್ಲಿ ಆಡಿಬಿಟ್ರೆ ಏನು ಬೇಡ, ಭೀಮ್ನಳ್ಳಿ ಆಡಿಬಿಟ್ರೆ ಏನು ಬೇಡ, ಈ ಥರ ಬದುಕ್ತಿದ್ದಾನೆ. ಆಮೇಲೆ ಲಾಸ್ಟಲ್ಲಿ ನಾನು ಹೋಗಿ ಹುಣಸೆ ಮರ ಕೂತಿದೆ, ಅಲ್ಲಿಗೆ ಈ ನಂಜುಂಡಯ್ಯ ಮತ್ತೆ ಕೃಷ್ಣಪ್ಪ ಅಂದ್ಬಿಟ್ಟು 2 ಜನ ನಾನು ಬಂದು ಮರದಿಂದ ನಿಲ್ಲಿಸ್ಕೊಂಡೋಗಿ ಬೆಳಗಿರಂಗನ ಬೆಟ್ಟಕ್ಕೆ ಬಿಟ್ರು. ಅಲ್ಲೊಂಥರ ಖುಷಿ ಆಯ್ತು ನನಗೆ, ಇಲ್ಲೂ ಕಾಡಲ್ವ ಅಂತ. ಆಮೇಲೆ ಅಲ್ಲಿಂದ ನಾನು SLC ಮುಗಿದ ಮೇಲೆ ಕೊಳ್ಳೆಗಾಲಕ್ಕೆ ಹೋದಾಗ ನನಗೆ ನಾಗರಿಕತೆ ಇನ್ನೂ ಚೆನ್ನಾಗಾಯ್ತು. ಯಾಕಂದ್ರೆ ನಾವು ಬದುಕಬೇಕು ನೋಡಲ್ಲ, ಅವ್ರು ಆ ಥರ ಬಟ್ಟೆ ಇಟ್ಕೊಂಡಿದ್ದಾರೆ, ಈ ಥರ ಬಟ್ಟೆ ಇಟ್ಕೊಂಡ್ರೆ, ಆಗಿದ್ದಾರೆ ಹೀಗಿದ್ದಾರೆ ನೋಡಿ, ಅವ್ರು ಬೈಕಲ್ಲಿ ಐತಾರೆ, ಕಾರಲ್ಲಿ ಐತಾರೆ, ಅದೆಲ್ಲ ಭಾರಿ ಖುಷಿ ಪಡ್ತಿದ್ದವು. ಈಗ ನಮ್ಗೆ ಅದೆಲ್ಲ ಆ ಥರ ನಾಗರಿಕತೆ ನೋಡಿದಾಗ ಈಗ ನಾವು ಅದೇ ಥರ ಇರಬೇಕು ಅಂತ ಇದೆ. ಬಟ್ 1 ಎಕರೆ ಜಮೀನಲ್ಲಿ ಬದುಕಕ್ಕೆ ಆಯ್ತಾ ಇಲ್ಲ, ಅದೊಂದು ಸಮಸ್ಯೆ. ನೋಡೋಣ, ಮಕ್ಕಳಾರು ಎಜುಕೇಶನ್ ಮಾಡಿಸಿ ಮುಂದೆ ಅನುಕೂಲತೆ ಆಗಂಗೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಶೇಖರ್ ಅವರೇ, ತಾವು ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಈಗ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ವ್ಯತ್ಯಾಸ ಇರ್ಬೋದು? ಸರ್, ಹಿಂದಿನ ಕಾಲದ ಫುಡ್ ಅಲ್ಲಿ ಎಲ್ಲ ಸ್ಟೋಕ್ ಸಿಕ್ತಿತ್ತು, BP ಸಿಕ್ತಿತ್ತು, ಶುಗರ್ಗೆ ಸಿಕ್ತಿತ್ತು, ನಮ್ಗೆ ಬ್ಲಡ್ ಆಡಕ್ಕೂ ಸಿಕ್ತಿತ್ತು. ಈಗ ಎಲ್ಲ ಶುಗರ್ಗೆ BP-ಗೆ ಈಗ ಬರೋ ಫುಡ್ ಎಲ್ಲ ಇವೆಲ್ಲ ಹೆಚ್ಚಿಸ್ತವೆ. ಈಗ ನಮ್ಗೆ ಬ್ಲಡ್ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಸೊಪ್ಪುಗಳು ಸಿಕ್ತಿದಾವ. ಈಗ ಆ ಸೊಪ್ಪುಗಳು ತಿನ್ನಲ್ವಲ್ಲ, ಯಾವ ಕಂಟ್ರೋಲ್ ಇರ್ತಾ ಇಲ್ಲ, BP ಶುಗರು ಇಂಥವೆಲ್ಲ. ನಮ್ಮ ಟ್ರೈಬಲಲ್ಲಿ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ತಾನೆ BP ಶುಗರ್ ಇದ್ದು ಹೊಟ್ಟೋಗಿತ್ತು. ಫುಡ್ಡು ಸ್ವಲ್ಪ ಡ್ರಿಂಕ್ಸ್ ಇರ್ತದೆ, ಅದರಿಂದ ಕೆಲವರು ಹಿಂಗೆ ಆಗ್ಬಿಟ್ಟಿರ್ತಾರೆ. ನಮ್ಮ ಟ್ರೈಬಲಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಯ್ತದೆ. ಆಡಿಗಳಲ್ಲಿ ಡ್ರಿಂಕ್ಸ್ ಇರಬಾರ್ದು, ಆಡಿಗಳಲ್ಲಿ ಡ್ರಿಂಕ್ಸ್ ಇದ್ದಷ್ಟು ನಮ್ಮ ಆಡಿಗಳು ಹಾಳಾಯ್ತಾರೆ. ಈಗ ಆಕ್ಚುಲಿ ನಾನು ತಿಳ್ಕೊಂಡಂಗೆ ಸುಮಾರು ಆಡಿಗಳು ಡ್ರಿಂಕ್ಸ್ ಇದ್ದೇ ಹೋಗಿರೋದು. ಫುಡ್ಡಲ್ಲೇನೂ ಇಲ್ಲ ನಮ್ಮ ಟ್ರೈಬಲ್. ಈಗಲೂ ಅವರು ಅನ್ನ ಅನ್ನೋದಕ್ಕಿನ್ನೂ ಹಿಂದಿನ ಪದ್ಧತಿ ಏನು ಮುದ್ದೆ ಅಂತ ಇದೆ, ಅದು ಈಗಲೂ ಊಟ ಮಾಡ್ತಾರೆ. ಈ ನಾನು ವರ್ಷಕ್ಕೆ 1-2 ಸರಿ 3 ಸರಿ ನಾನು ನಾಷ್ಟ ಮಾಡೋದಷ್ಟೇ, ಆಕಸ್ಮಿಕವಾಗಿ. ಇನ್ನೆಲ್ಲ ನಂದು ಬರೀ ಮುದ್ದೆ. ಅಂದ್ರೆ ಆ ಮುದ್ದೆಗೂ ಇದಾಗ್ತಾರಲ್ಲ ಹೇಳಿ, ಗೊಬ್ಬರ ಹಾಕಿಲ್ಲ ಅಂದ್ರೆ ಅದು ಬೆಳೆಯಲ್ಲ, ಅದು ನಮಗ್ ತೊಂದ್ರೆನೆ. ಅಂದ್ರೆ ಈಗ ಇರಷ್ಟು ದಿನಕ್ಕೆ ಆರೋಗ್ಯವಾಗಿದ್ದೀವಿ, ಮುಂದೆ ನೋಡ್ಬೇಕು ಗೊತ್ತಿಲ್ಲ. ಅದೇ ತಾವ್ ಹೇಳ್ತಿದ್ದೀರಾ, ಹಿಂದಿನ ಕಾಲದಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಇತ್ತೀಚಿನ ದಿನಗಳಲ್ಲಿ ಬೆಳೆಯತಕ್ಕಂಥ ಎಲ್ಲಾ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರ್ಪಡೆ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬಾ ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಿದ್ರಿ ಸರ್? ಅಲ್ಲಿ ನಮ್ಗೆ ಆರೋಗ್ಯ ಸಮಸ್ಯೆ ಬಂದಾಗ, ಮನೆಗಳಲ್ಲಿ ಜ್ವರ ಗಿರ ಬಂದಾಗ ಏನಾದ್ರು ಬೇರ್ ತಿನ್ಸೋದು, ಇಲ್ಲ ಅಂದ್ರೆ ಕಾಲಿಗೆ ಸುಡೋದು, ಮತ್ತೆ ಒಂಥರ ರಂಜು ಮಾಡೋದು, ಈ ತರ ಎಲ್ಲ ಇತ್ತು ನಮ್ಮ ಟ್ರೈಬಲ್ ಅಲ್ಲಿ. ಅವು ಅಷ್ಟು ಮಾಡಿಯೇ ಗುಣ ಮಾಡ್ಕೊಬಿಡೋರು. ಆಮೇಲೆ ನಮ್ಗೆ ದೇವ್ರ ಕರೆಯೋ ಪದ್ಧತಿ ಇತ್ತು, ಅದು ಸ್ವಲ್ಪ ಇರೋದ್ರಿಂದ ಅಲ್ಲಿ ಆ ಒಂದು ಇದಕ್ಕೆ ಹೊಂದ್ಕೊಂಡಿದ್ವಲ್ಲ. ಈಗೆಲ್ಲ ತುಂಬಾ ಕಷ್ಟ ಇದೆ ಆ ತರ ಎಲ್ಲ ದೇವ್ರ ಕರೆದು ಮಾಡೋದು. ಹಿಂದೆ ದೇವ್ರ ಕರೆದ್ರು ವಾಸಿ ಆಯ್ತಿತ್ತು, ಗಿಡಮೂಲಿಕೆ ತಿಂದ್ರು ವಾಸಿ ಆಯ್ತಿತ್ತು. ಈಗ ಆಗಲ್ಲ. ಈಗ ಏನಿದ್ರು ಹಾಸ್ಪಿಟಲ್, ಈಗ ಏನಿದ್ರು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ತಲೆ ಸುತ್ತ ಬಿದ್ದು ಅಯ್ಯೋ ಯಾಕೋ ಆಗ್ಲಿಲ್ಲ ಅಂದ್ಬಿಟ್ಟು ಇನ್ನು ಅಲ್ಲೇ ಇದು ಮಾಡ್ಬೇಕು. ಈಗ ಆ ತರ ಆಗಲ್ಲ. ಈಗೆಲ್ಲ ಟ್ರೈಬಲೇ ಆಗಲಿ ಬೇರೆ ಜನವೇ ಆಗಲಿ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು, ಹೋಗಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳು ಮಾಡ್ಕೊಂಡು ಅದರಲ್ಲೇ ಗುಣವಾಗ್ತಾ ಹೋಗ್ತವೆ. ಅದರಲ್ಲೇ ಗುಣ ಆಯ್ತಿತ್ತು. ಈಗ ಕಷ್ಟ ಇದೆ. ಆಗೆಲ್ಲ ಅದರಲ್ಲೇ ಗುಣ ಆಯ್ತಿತ್ತು. ವಾತಾವರಣನೂ ಚೆನ್ನಾಗಿತ್ತು, ಒಳ್ಳೆ ಗಾಳಿ. ಈಗ ಗಾಳಿ ಎಲ್ಲ ಪೊಲ್ಯೂಷನ್ ಆಗಿದೆ. ನಮ್ಮ ಒಂದು ಕಾಲದಲ್ಲಿ ನಾವು ಒಂದು ಸೈಕಲ್ ನೋಡೋದು ದೊಡ್ಡದು ಸಾಹಸ. ಒಬ್ಬ ವಾಚ್ ಕಟ್ಕೊಂಡವ್ರೆ ಅಂದ್ರೆ ಅವ್ರು ದೊಡ್ಡ ಶ್ರೀಮಂತರು, ಒಬ್ಬ ಸೈಕಲ್ ತಗೊಂಡವ್ರೆ ಅಂದ್ರೆ ಶ್ರೀಮಂತರು. ಆ ಕಾರೆಲ್ಲ ಏನು ಇರ್ಲಿಲ್ಲ ನಾವು ಕಂಡಂಗೆ. ಈಗೆಲ್ಲ ಎಲ್ರ ಮನೇಲೂ ಕಾರ್ ಇದೆ, ಎಲ್ರ ಮನೇಲೂ ಬಸ್ ಇದೆ, ಎಲ್ರ ಮನೇಲೂ ಟ್ರ್ಯಾಕ್ಟರ್ ಇದೆ. ಇನ್ನೇನಿನ್ನೊಂದು 20 ವರ್ಷ ಕಳೆದ್ರೆ ಎಲ್ರ ಮನೇಲಿ ಫ್ಲೈಟ್ ಇರೋದು ಕಾಣ್ಬೋದೇನೋ ಇಂಡಿಯಾದಲ್ಲಿ. ನಾವು ಸೈಕಲ್ ಹೊಡೆಯೋರ್ನ ತುಂಬಾ ನೋಡ್ತಿದ್ದೆವು. ಓ ಈ ತರ ಹೊಡಿತಾರಲ್ಲ, ಬರೀ 2 ಚಕ್ರದಲ್ಲಿ ಇದು ಹೆಂಗೆ ಅಂತ. ಆಮೇಲೆ ನಾವೇ ಅವ್ರು ನೋಡಿನೇ ತಾನೇ ಕಲ್ತಿದ್ದು. ಹಂಗೆ ನಾವು ನೋಡಿ ಕಲಿಬೇಕು. ನಾಗರಿಕತೆ ಬರ್ಬೇಕಂದ್ರೆ ಇನ್ನೊಬ್ರು ನೋಡಿ ಕಲೀಲೇಬೇಕು. ಕಲೀಲಿಲ್ಲ ಅಂದ್ರೆ ಆಗಲ್ಲ. ನಾವು ಸ್ವಂತವಾಗಿ ನಾಗರಿಕತೆ ಬರಲ್ಲ, ಬೇರೆ ಜನ ನೋಡಿದಾಗಲೇ ಬರೋದು. ತಮ್ಮ ಒಂದು ಹಾಡಿಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ, ಹಕ್ಕುಪತ್ರದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸರ್, ನಮ್ಮಲ್ಲಿ ಅರಣ್ಯ ಹಕ್ಕುಪತ್ರ. ನಾವು ಅರಣ್ಯದೊಳಗಿಲ್ಲ, ಅರಣ್ಯದ ಹೊರಗಿದ್ದೀವಿ. ಇರೋರಿಗೆ ಸಾಗುವಳಿ ಜಮೀನಿದೆ. ಮಾಮೂಲಿ ಮನೆಗೆ ಮಾಮೂಲಿ ಪಂಚಾಯತಿ ಕಂದಾಯ ಇದೆ. ನಮ್ದೇನು ಅರಣ್ಯಕ್ಕೆ ಸೇರಿಲ್ಲ. ಅರಣ್ಯದಿಂದ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಹಾಗೇನೆ ತಾವು ಆಚರಿಸಿಕೊಂಡು ಬರುತ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರಿ ಹಾಡಿಯಲ್ಲಿ? ಸರ್, ಇವಾಗ ಹಾಡಿಗಳಲ್ಲಿ ಹಬ್ಬ ತುಂಬಾ ಕಡಿಮೆ ಆಗೋದು. ಹಿಂದೆ ಹಳಬರೆಲ್ಲ ಇದ್ದಾಗ ಹಬ್ಬಗಳು ಮಾಡ್ತಿರೋ, ಕೋಲಿಯೋದು, ಮತ್ತೆ ಈ ಕೊಂತಿ ಗುಡಿ ಗ್ಯಾಸ್ ಹಾಕೋದು, ಇಂಥವೆಲ್ಲ ಭಾರಿ ಚೆನ್ನಾಗಿ ನಗಾಡಿಸ್ತಿದ್ರು. ಈಗ
ಆಡಿಗಳಲ್ಲಿ ಅವೆಲ್ಲ ತುಂಬಾ ಕಡಿಮೆ ಆಗೋಯ್ತು. ನಾಗರಿಕತೆ ಬರ ಮುನ್ನ ಅನಾಗರಿಕತೆಗೆ ಹೋಯ್ತಾ ಇದೆ. ಸ್ವಲ್ಪ ಡ್ರಿಂಕ್ಸ್ ಹಾಳು ಮುಗಿರೋದ್ರಿಂದ ಇದೆಲ್ಲ ಅಂಥವೆಲ್ಲ ತುಂಬಾ ಕಷ್ಟ ಇದೆ, ನಡೀತಾ ಇಲ್ಲ. ಈಗ ಮಾಮೂಲಿ ಏನ್ ಮಾಡ್ತಾರೆ, ಗೌರಿ ಹಬ್ಬ, ಯುಗಾದಿ ಹಬ್ಬ, ಟ್ರೈಬಲ್ ಅಲ್ಲಿ ಯುಗಾದಿ ಹಬ್ಬ ಅಂದ್ರೆ ಸತ್ತು ಕೆಟ್ಟವ್ರಿಗೆ ಮಾಮೂಲಿ ಎಡೆ ಇಕ್ಕದು ಅದೊಂದು ಮಾಡಿದ್ರೆ. ಆಗೆಲ್ಲ ಎಡೆ ಇಕ್ಕದಂದ್ರೆ ಏನು, ಗೆಣಸು ಮಡ್ಗೋದು, ತಾತ ಮುತ್ತಾತ ಸತ್ತವ್ರಿಗೆ ಅದಷ್ಟು ಬಿಟ್ರೆ. ಈಗ ಒಂಚೂರು ಅನ್ನ ಮಡಗ್ಬೋದೇನೋ, ಆಗೆಲ್ಲ ಗೆಣಸು ಮಡಗ್ತಿರು, ಈಗ ಅನ್ನ ಮಡಗ್ತಾರೆ ಅಷ್ಟೇ. ಅಂದ್ರೆ ಈ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಾ? ಈಗ ಆಚರಣೆ ಏನಿಲ್ಲ, ಮನೆಯ ಸ್ನಾನಗಿನ ಮಾಡಿ ಎಲ್ಲ ಮಡಿಕೆ ಗಿಡಕೆ ತೆಗೆದು ಎಲ್ಲ ಮಾಡ್ಕೊಂಡು ಮಾಡ್ತೀವಿ. ಏನಂತ ಹಿಂದಿನ ಹಬ್ಬ ಅನ್ಸಲ್ಲ. ಈಗ ಹಿಂದಿನ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ಭಾರಿ ವ್ಯತ್ಯಾಸ ಇದೆ. ಕೆಲವು ಆ ಸಂದರ್ಭ ನಮ್ಮ ಟ್ರೈಬಲ್ ಮನೆಗಳಲ್ಲಿ ಗಂಧದ ಕಡ್ಡಿನೂ ಇರಲ್ಲ ಪಾಪ, ನಾವೆಲ್ಲ ನೋಡ್ತಾ ಇದೀವಿ. ಆ ಗಂಧದ ಕಡ್ಡಿ ಇಲ್ದವರು ಕೈ ಮುಕ್ಕತ್ತಾರೆ, ಅದೊಂದು ಭಕ್ತಿ ಚೆನ್ನಾಗಿದೆ. ಅಂದ್ರೆ ತಾವು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬರ್ತಿದ್ದ ತಮ್ಮದೇ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳು ಕೂಡ ಏನಾದ್ರು ಹೇಳ್ಕೊಡ್ತಾ ಇದ್ರ ತಮ್ಮ ಅಡಿಯಲ್ಲಿ ಹೇಗೆ? ಸರ್ ಇಲ್ಲ, ಈಗ ಎಲ್ಲ ಮಕ್ಕಳು ಕಲಿಯ ಮಟ್ಟದಲ್ಲಿ ಇಲ್ಲ. ಬಟ್ ಸ್ವಲ್ಪ ನಾವು ಹಿಂದಿನ ಸಂಪ್ರದಾಯ ಸ್ವಲ್ಪ ಮನೆ ಒಳಗೆ ಇಟ್ಕೊಂಡು ಮಕ್ಕಳಿಗೆ ನಾಗರಿಕತೆ ಕಲಿಸ್ಕೊಟ್ರೆ ಭಾರಿ ಒಳ್ಳೇದು. ಯಾಕಂದ್ರೆ ನಾವು ಸಂಪ್ರದಾಯ ಅಂತ ನಾವು ಈಗಾಗಲೇ ಊಟೋಗ್ಬಿಟ್ಟಿದೀವಿ. ಈಗ ಏನಾಗಿದೆ ಅಂದ್ರೆ ನಂಗಕಾಡು ನಂಗದೆ ಅನ್ನೋದಿದೆ, ಕಾಡಿಗೆ ಆಕ್ಚುಲಿ ನಮ್ದು ಆಗಿಲ್ಲ. ಕಾಡಿತ್ತು ನಮ್ದು, ನಾನ್ ಕಂಡಂಗೆ ಕಾಡು ನಮ್ದು. ಬಟ್ ಈಗ ಅದು ಕಾಡು ನಮ್ದಲ್ಲ, ಫಾರೆಸ್ಟ್ನವರು ದಬ್ತಾರೆ, ಬಿಡಲ್ಲ. ಈ ತರ ಎಲ್ಲ ಆಗಿದೆ. ಈಗ ನಾವು ಬೇರೆಯವ್ರ ತರ ನಾಗರಿಕತೆ ಹೊಂದ್ಕೊಂಡು ಈಗ ನಮ್ಮ ಮಕ್ಕಳನ್ನ ಎಜುಕೇಶನ್ ಹಿಡಿಸ್ತಾರೆ, ನಾವೆಲ್ಲ ಟ್ರೈಬಲ್ ಒಂದ್ ಕಡೆ ಉಳ್ಕೋಬಹುದು. ಹಾಗೇನೆ ತಮ್ಮ ಒಂದು ಅಡಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಡ್ತಿದ್ದೇವೆ? ಸರ್, ನಮ್ಮ ಅಡಿಗಳಲ್ಲಿ ಆರೋಗ್ಯ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳಿದೆ. ಅದೇನ್ ತೊಂದರೆ ಇಲ್ಲ, ಮೂಲಭೂತ ಸೌಕರ್ಯಗಳು ಪಂಚಾಯತಿಯವ್ರು ಹೊರಗಿದ್ದೀವಲ್ಲ, ಪಂಚಾಯತಿಯವ್ರು ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ನಮ್ಗೆ ಅಂದ್ರೆ ಟ್ರೈಬಲ್ ಅಲ್ಲಿ ಆರೋಗ್ಯ ಸಮಸ್ಯೆನೇ ದೊಡ್ಡದು. ಯಾಕಂದ್ರೆ ಆ ವಾತಾವರಣನೇ ಇದ್ದು ಬೇರೆ, ನಾವು ಈಗ ಬಂದಿರೋ ವಾತಾವರಣನೇ ಬೇರೆ. ಆ ವಾತಾವರಣದಲ್ಲಿ ಯಾವ ರೋಗ ಇರ್ಲಿಲ್ಲ, ಈ ವಾತಾವರಣದಲ್ಲಿ ಎಲ್ಲ ರೋಗ ಇರುತ್ತೆ. ನಮ್ಗೆಲ್ಲಾಗ ಹಿಂದೆ ಜ್ವರ ಬರ್ಬೇಕಾರೆ 5 ವರ್ಷ 6 ವರ್ಷ ಆಯ್ತು. ನನಗೆ ಈಗಲೂ ಅಷ್ಟೇ, ಜ್ವರ ಬರ್ಬೇಕಾರೆ 5 ವರ್ಷ 6 ವರ್ಷ ಆಯ್ತದೆ. ಜ್ವರ ನೋಡೋದು ತುಂಬಾ ಕಷ್ಟ. ಇನ್ನೆಲ್ಲ ಸಣ್ಣ ಪುಟ್ಟ ನೆಗಡಿ ತಲೆ ಇಂಥವೆಲ್ಲ ಇರ್ತವೆ. ಅಂದ್ರೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ನೀವು ಮಾಡಿ ಸಿಗ್ತಾ ಇದಾವೆ? ಸಿಗ್ತಾ ಇದೆ. ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳೇನು ತೊಂದರೆ ಏನಿಲ್ಲ, ಸಿಗ್ತಾ ಇದೆ. ಬಟ್ ನಮ್ಮ ಟ್ರೈಬಲ್ ಆಡಿಗಳಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ತುಂಬಾ ಇದೆ. ನಮ್ಮೊಂದು ಅಡಿಯಲ್ಲಿ ಜಾಸ್ತಿ ಆರೋಗ್ಯ ಸಮಸ್ಯೆನೇ ಕಾಡ್ತಾ ಇದೆ. ಆರೋಗ್ಯ ಸಮಸ್ಯೆ, ಎಜುಕೇಶನ್ ಸಮಸ್ಯೆ ಎರಡು ತುಂಬಾ ಇದೆ. ಅವೆರಡನ್ನು ಮೆಟ್ಟಿ ನಿಲ್ಬೇಕು ಅಷ್ಟೇ ಟ್ರೈಬಲ್. ಬಹಳ ಸಂತೋಷ ಶೇಖರರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಇರ್ಬೋದು, ಹಾಗೆಯೇ HD ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಾಮುದಾಯಿಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ಎಲ್ಲ ಆಡಿಗಳಿಗೆ ನಾನು ಇಷ್ಟಪಡೋದೇನಂದ್ರೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಾಗರಿಕತೆಗೆ ಬನ್ನಿ. ಈಗ ಇಷ್ಟು ದಿನ ತುಳಿದಿದ್ದು ಬೇಡ ಜನಗಳು, ಬಟ್ ಇನ್ನು ಮುಂದೆ ನೀವು ತುಳಿಸ್ಕೊಳ್ಳೋದು ಬೇಡಿ, ಎಲ್ಲರೂ ಮುಂದೆ ಬನ್ನಿ. ಮಕ್ಕಳು ಓದಿಸಿ, ನಿಮ್ಮ ಮಕ್ಕಳು ನಿಮ್ಗೆ ದಾರಿ ತೋರಿಸ್ತಾರೆ. ಜೀವನನ ಡ್ರಿಂಕ್ಸ್ ಮಾಡಬೇಡಿ, ಆರೋಗ್ಯವಾಗಿ ಇಟ್ಕೊಳ್ಳಿ. ಇದೆರಡು ವಿಷಯ ಹೇಳಕ್ ತುಂಬಾ ಖುಷಿ ಪಡ್ತೀನಿ ಸರ್. ಬಹಳ ಸಂತೋಷ ಶೇಖರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಎಲೆ ಉಂಡಿ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆಯೇ ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮದೇ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ತಮ್ಮ ಒಂದು ಆಡಿಯಲ್ಲಿ ಇರುವಂತಹ ಕೆಲವು ಶಿಕ್ಷಣದ ವ್ಯವಸ್ಥೆ ಬಗ್ಗೆ, ತಂದೆ ತಾಯಿಗಳು ಶಿಕ್ಷಣ ಕೊಡಿಸ್ಬೇಕಂತಂದ್ರೆ ತಮ್ಮ ಅಡಿಯಲ್ಲಿ ಒಂದು ಹಣಕಾಸಿನ ತೊಂದರೆ ಎಷ್ಟಿದೆ ಅದರ ಮಹತ್ವ ಕುರಿತು ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದೆ. ನಮಸ್ಕಾರ. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು HD ಕೋಟೆ ತಾಲೂಕಿನ ಎಲೆಉಂಡಿಯಾಡಿಯ ನಿವಾಸಿಗರಾದ ಶ್ರೀಯುತ ಶೇಖರ ಹೆಬ್ಬಾಳೆಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ